Hello everyone, welcome back to SEEMA'S Academy. In the last video, we have completed with the chapter 4 that was planning. So planning varige ನಾವು 4 chapters ಅನ್ನ complete ಮಾಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ we are going to start with the chapter number 5 that is organizing. So whether you are preparing for your midterm examination, second test or final examination, preparatory examination, whatever examination, ಲಾಸ್ಟ್ ಮಿನಿಟ್ ಗೆ ನೀವು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಈ ತರ ವಿಡಿಯೋ ಸೀರೀಸ್ ಗಳು ನಿಮಗೆ ತುಂಬಾ ಯೂಸ್ಫುಲ್ ಅನ್ನಿಸಬಹುದು. ಯಾಕಂತ ಹೇಳಿದ್ರೆ ವಿಡಿಯೋ ಡ್ಯೂರೇಷನ್ ಕೂಡ ತುಂಬಾ ಶಾರ್ಟ್ ಆಗಿದೆ ಅಂಡ್ ಅತಿಯಾದ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಾನು ಕೊಡ್ತಾ ಇಲ್ಲ. ಇಲ್ಲಿ ಎಷ್ಟು ನಿಮಗೆ ಎಕ್ಸಾಮ್ ಗೆ ಬರೆಯಲಿಕ್ಕೆ ಬೇಕೋ ಅಷ್ಟೇ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗ್ತಾ ಇದ್ದೇನೆ. ಸೊ ಎಲ್ಲ ವಿಡಿಯೋಗಳ ಡ್ಯೂರೇಷನ್ ಕೂಡ 5-10 ಮ್ಯಾಕ್ಸಿಮಮ್ 12 ಮಿನಿಟ್ಸ್ ಇರಬಹುದು ಫಾರ್ 8 marks. But otherwise, all the video duration I have tried to keep it very short. Okay, so skip ಮಾಡಿದ ವಿಡಿಯೋವನ್ನ ಕೊನೆವರೆಗೆ ನೋಡಿ. I am pretty sure and damn sure that by the end of the video you will be able to answer to this particular question. Okay, and to all of those students who are looking for ready-made PDF business studies notes in English, so now I'm providing it at a price of ₹99. You can contact this WhatsApp number and make a payment of ₹99 via GPay or PhonePe. Send us the screenshot and then you will get the PDF, complete PDF. So idರಲ್ಲಿ 2 marks, 4 marks, 8 marks, practical oriented questions, match the following, MCQ questions ಎಲ್ಲವೂ ಕೂಡ ಕವರ್ ಆಗಿರುತ್ತೆ. ಎಕ್ಸ್ಟ್ರಾ ಎಫರ್ಟ್ಸ್ ನ ಅವಶ್ಯಕತೆ ಇರೋದಿಲ್ಲ. ಸೊ ಓನ್ಲಿ ಇಫ್ ಯು ಹ್ಯಾವೆಂಟ್ ಪ್ರಿಪೇರ್ಡ್ ಫಾರ್ ಯೋರ್ ಬಿಸಿನೆಸ್ ಸ್ಟಡೀಸ್ ನೋಟ್ಸ್ ಯೆಟ್ ಯು ಕ್ಯಾನ್ ಅವೈಲ್ ಇಟ್ ಅಟ್ ಅ ಪ್ರೈಸ್ ಆಫ್ ₹99 only. So the first question for 4 marks under organizing chapter is explain the steps in the process of organizing. Now before we start with the question, I'll just give you a hint of what organizing is. Organizing anta helidre ಏನು? So organizing anta helidre identifying the work that has to be performed and dividing that work among the people. Okay, ಯಾರಿಗೆ ಯಾವ ರೆಸ್ಪಾನ್ಸಿಬಿಲಿಟಿ ಅನ್ನ ಕೊಡಬೇಕು, ಯಾವ ಕೆಲಸವನ್ನ ಕೊಡಬೇಕು ಅದನ್ನ ಡಿವೈಡ್ ಮಾಡುವಂತದ್ದು. ಸಿ ಜನರಲಿ ವೆನೆವರ್ ವಿ ಗೋ ಟು ಸಮ್ ಕಾನ್ಫರೆನ್ಸಸ್ ಅಥವಾ ಯಾವ್ದಾದ್ರು ಒಂದು ಇವೆಂಟ್ ಅನ್ನ ನೀವು ನಿಮ್ಮ ಕಾಲೇಜ್ ನಲ್ಲಿ ಅಟೆಂಡ್ ಆದಾಗ, ಇಂಟರ್ ಕಾಲೇಜ್ ಇರಬಹುದು, ನಾವು ಜನರಲ್ ಆಗಿ ಹೇಳ್ತೇವೆ ದಟ್ ದ ಇವೆಂಟ್ ವಾಸ್ ವೆರಿ ನೈಸ್ಲಿ ಆರ್ಗನೈಸ್ಡ್ ಅಂತ ಹೇಳ್ತೇವೆ. ವಾಟ್ ಇಟ್ ಮೀನ್ಸ್, ಸಂಘಟಿಸುವಿಕೆ ಇಸ್ ದ ಕನ್ನಡ ವರ್ಡ್ ಫಾರ್ ಆರ್ಗನೈಸಿಂಗ್. ಸೊ ಅ ಇವೆಂಟ್ ವಾಸ್ ನೈಸ್ಲಿ ಆರ್ಗನೈಸ್ಡ್ ಅಂತ ಹೇಳಿದ್ರೆ ಏನು? ಆ ಇವೆಂಟ್ ಯಾವುದೇ ಒಂದು ಅಡೆತಡೆ ಇಲ್ಲದೆ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸ್ಮೂತ್ ಆಗಿ ಹೋಯ್ತು ಅಂತ ಅಲ್ವಾ? ಯಾಕೆ ಅದು ಸ್ಮೂತ್ ಆಗಿ ಫಂಕ್ಷನ್ ಆಯ್ತು? ಯಾಕೆಂದ್ರೆ ಎಲ್ರಿಗೂ ಅವರವರ ಕೆಲಸ ಏನಿದೆ ಅದು ಗೊತ್ತಿರುತ್ತೆ. ಸೊ ಆರ್ಗನೈಸಿಂಗ್ ನಲ್ಲಿ ನಾವು ಅದೇ ಮಾಡ್ತೇವೆ. ವಾಟ್ ವಿ ಡೂ ಇಸ್ ವಿ ಐಡೆಂಟಿಫೈ ದ ವರ್ಕ್ ದಟ್ ಹ್ಯಾಸ್ ಟು ಬಿ ಪರ್ಫಾರ್ಮ್. ಏನ್ ಕೆಲಸ ಆಗಬೇಕು ಅದನ್ನ ನಾವು ಮೊದಲು ಐಡೆಂಟಿಫೈ ಮಾಡ್ತೇವೆ ಅಂಡ್ ಆ ಕೆಲಸವನ್ನ ಡಿವೈಡ್ ಮಾಡ್ತೇವೆ ಅಮಾಂಗ್ ದ ವರ್ಕರ್ಸ್. ಓಕೆ, ವಿ ಡಿವೈಡ್ ದಟ್ ವರ್ಕ್ ಅಮಾಂಗ್ ದ ವರ್ಕರ್ಸ್, ಎಸ್ಟಾಬ್ಲಿಷ್ ದ ಅಥಾರಿಟಿ ಅಂಡ್ ದ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್. ಎಷ್ಟು ಅಥಾರಿಟಿ ಕೊಡಬೇಕು ಅವರಿಗೆ, ಎಷ್ಟು ರೆಸ್ಪಾನ್ಸಿಬಿಲಿಟಿ, ಎಷ್ಟು ಹೊಣೆಗಾರಿಕೆ ಇದೆ, ಅದನ್ನೆಲ್ಲ ನಾವು ಮೊದಲೇ ಸೆಟ್ ಮಾಡಿರ್ತೇವೆ. ವಿ ಡಿಫೈನ್ ಎವ್ರಿಥಿಂಗ್ in the beginning. That is organizing. I hope you understood what is organizing. Organizing ಸಂಘಟಿಸುವಿಕೆಯ ಬಗ್ಗೆ ಒಂದು ಐಡಿಯಾ ಬಂದಿರಬಹುದಲ್ವಾ? Now we shall start with the first 4 marks question, that is steps in the process of organizing. Now as I told you, the first process is identification and division of work. So first process ಏನಿಲ್ಲ, ನಾವ್ ಏನ್ ಮಾಡ್ತೇವೆ, ವಿ ಹ್ಯಾವ್ ಟು ಐಡೆಂಟಿಫೈ ದ ವರ್ಕ್ ದಟ್ ಹ್ಯಾಸ್ ಟು ಬಿ ಪರ್ಫಾರ್ಮ್ಡ್ ಇನ್ ದ ಆರ್ಗನೈಸೇಷನ್. ಸಂಸ್ಥೆಯಲ್ಲಿ ಯಾವ ಕೆಲಸ ನಡೀಬೇಕು, ಯಾವ ಚಟುವಟಿಕೆಗಳು ನಡೀಬೇಕು, ಯಾವ ಆಕ್ಟಿವಿಟೀಸ್ ಗಳಾಗಬೇಕು ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು, ಗುರುತಿಸುವಂಥದ್ದು. ಅಂಡ್ ದೆನ್ ಡಿವಿಷನ್ ಆಫ್ ವರ್ಕ್, ಗಿವಿಂಗ್ ಇಟ್ ಆರ್ ಅಲಾಟಿಂಗ್ ದ ವರ್ಕ್ ಟು ಡಿಫರೆಂಟ್ ಎಂಪ್ಲಾಯೀಸ್. ಓಕೆ, ಸೊ ದಟ್ ದ ಬರ್ಡನ್ ಆಫ್ ವರ್ಕ್ ಈಸ್ ರಿಡ್ಯೂಸ್ಡ್. ಒಬ್ಬರ ತಲೆ ಮೇಲೆ ಹೆಚ್ಚು ಕೆಲಸ ಬೀಳೋ ಹಾಗೂ ಇರಬಾರ್ದು. ಅಂಡ್ ಇಟ್ ಶುಡ್ ನಾಟ್ ಬಿ ದಟ್ ಓನ್ಲಿ ಒನ್ ಪರ್ಸನ್ ಈಸ್ ಡೂಯಿಂಗ್ ಆಲ್ ದ ವರ್ಕ್ ಅಂಡ್ ಅದರ್ಸ್ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, because it is shared among all the employees. So that's the first process, identification and division of work. Second process ಏನು? Departmentalization. Now once we have divided the work, next what we do is we make different departments for the work. ನೋಡಿ, ಈಗ ಕೆಲಸವನ್ನ ಸ್ಮಾಲ್ ಅಂಡ್ ಮ್ಯಾನೇಜೇಬಲ್ ಟಾಸ್ಕ್ಸ್ ಆಗಿ ಡಿವೈಡ್ ಮಾಡಿದ ನಂತರ ಒಂದೊಂದು ಡಿಪಾರ್ಟ್ಮೆಂಟ್ ಅನ್ನ ಸೆಟ್ ಮಾಡ್ತೇವೆ ಬೇಸ್ಡ್ ಆನ್ ದ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದೇ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತಹ ಕೆಲಸಗಳನ್ನ ಒಂದು ಡಿಪಾರ್ಟ್ಮೆಂಟ್ ಆಗಿ ನಾವು ಅದನ್ನ ಏನ್ ಮಾಡ್ತೇವೆ, ಐಡೆಂಟಿಫೈ ಮಾಡ್ತೇವೆ. ವಿ ಮೇಕ್ ಡಿಪಾರ್ಟ್ಮೆಂಟ್ಸ್. ಫಾರ್ ಎಕ್ಸಾಂಪಲ್, ಸೇಲ್ಸ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಎಂಪ್ಲಾಯೀಸ್ ಗಳು, ಎಲ್ಲಾ ಕೆಲಸಗಳು ಸೇಲ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಬರುತ್ತೆ. ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಆಕ್ಟಿವಿಟೀಸ್ ಗಳು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ. ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಆಕ್ಟಿವಿಟೀಸ್ ಗಳು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ. ಓಕೆ, ಸೊ ದಟ್ ಇಸ್ ಡಿಪಾರ್ಟ್ಮೆಂಟಲೈಸೇಷನ್. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಎನಿ ಇವೆಂಟ್ ಇನ್ ದ ಕಾಲೇಜ್, ಯಾವ್ದಾದ್ರು ಒಂದು ಇವೆಂಟ್ ಇದ್ರೆ ನಿಮ್ಮ ಕಾಲೇಜ್ ನಲ್ಲಿ ಏನ್ ಮಾಡ್ತಾರೆ, ನಿಮ್ಮ ಲೆಕ್ಚರರ್ಸ್ ನವರು ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಕೊಡೋದಿಲ್ವಾ? ಒಬ್ಬರಿಗೆ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡುವಂತಹ ಡಿಪಾರ್ಟ್ಮೆಂಟ್, ಇನ್ನೊಂದು 4-5 ಜನರಿಗೆ ಸರ್ಟಿಫಿಕೇಟ್ಸ್ ಬರೆಯುವಂತಹ ಡಿಪಾರ್ಟ್ಮೆಂಟ್, ಇನ್ನೊಂದು 4-5 ಜನರಿಗೆ ಈ
ರಿಫ್ರೆಶ್ಮೆಂಟ್ಸ್ ಗಳನ್ನ ಊಟ ತಿಂಡಿಯ ವ್ಯವಸ್ಥೆಯನ್ನ ನೋಡ್ಕೊಳ್ಳುವಂತಹ ಡಿಪಾರ್ಟ್ಮೆಂಟ್. ಸೊ ಇದೇ ತರ ಸಂಸ್ಥೆಯಲ್ಲೂ ಹಾಗೆ ನಾವು ಮಾಡ್ತೇವೆ. ಡಿಪೆಂಡಿಂಗ್ ಆನ್ ದ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ವರ್ಕ್, ವಿ ಆರ್ ಡಿವೈಡಿಂಗ್ ದ ವರ್ಕ್ ಇಂಟು ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. Clear? Then the third step is assignment of duty. Now, very importantly, once you have divided the work, you have made departments, the third thing that has to be done is assignment of duties. ಏನು ಕರ್ತವ್ಯಗಳು, ಯಾವ ಕೆಲಸಗಳನ್ನ ಒಂದೊಂದು ಡಿಪಾರ್ಟ್ಮೆಂಟ್ ಮಾಡಬೇಕು ಅದನ್ನ ಹೇಳ್ಕೊಡ್ಬೇಕಲ್ಲ. ಸೊ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಇಸ್ ದ ಥರ್ಡ್ ಪ್ರಾಸೆಸ್ ಇನ್ ದ ಆರ್ಗನೈಸಿಂಗ್. ಅಕಾರ್ಡಿಂಗ್ ಟು ದ ಸ್ಕಿಲ್ಸ್ ಅಂಡ್ ಕಾಂಪಿಟೆನ್ಸೀಸ್, ಎಂಪ್ಲಾಯೀಸ್ ನ ಮತ್ತು ಆಯಾಯ ಡಿಪಾರ್ಟ್ಮೆಂಟಿನ ಸ್ಕಿಲ್ಸ್ ಗಳು, ಕೌಶಲ್ಯಗಳು, ಕಾಂಪಿಟೆನ್ಸೀಸ್ ಹೇಗಿರುತ್ತೆ ಅದಕ್ಕನುಗುಣವಾಗಿ ಅವರಿಗೆ ಡ್ಯೂಟೀಸ್ ಗಳನ್ನ ಅಲಾಟ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಯೋರ್ ಕಾಲೇಜ್, ದೋಸ್ ಹೂ ಆರ್ ಗುಡ್ ಎಟ್ ರೈಟಿಂಗ್, ದೋಸ್ ಹೂ ಆರ್ ಹ್ಯಾವಿಂಗ್ ವೆರಿ ಗುಡ್ ಹ್ಯಾಂಡ್ ರೈಟಿಂಗ್, ದೇ ಆರ್ ಇಂಟ್ರೆಸ್ಟೆಡ್ ವಿತ್ ದ ವರ್ಕ್ ಆಫ್ ರೈಟಿಂಗ್ ದ ಸರ್ಟಿಫಿಕೇಟ್ಸ್ ಅಲ್ವಾ. ಯಾರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ ಅವರಿಗೆ ಸರ್ಟಿಫಿಕೇಟ್ಸ್ ಬರೆಯುವ ಕೆಲಸವನ್ನ ಕೊಡ್ತಾರೆ. ಅದೇ ರೀತಿ ಆರ್ಗನೈಸೇಷನ್ ಅಲ್ಲೂ ಕೂಡ ಹಾಗೆ ಯಾರ್ಯಾರು ಯಾವ್ಯಾವ ಸ್ಕಿಲ್ಸ್ ಗಳಲ್ಲಿ ಚೆನ್ನಾಗಿರ್ತಾರೋ ಅವರಿಗೆ ಆಯಾಯ ಡ್ಯೂಟೀಸ್ ಗಳನ್ನ ಕೊಡ್ತಾರೆ. Okay, that's the third process. Now coming to the last process, that is establishing authority and reporting relationships. See, merely assigning of duties is not sufficient. ಬರೀ ನಿಮ್ಮ ಕೆಲಸ ಎಷ್ಟು, ಕೆಲಸ ಏನು ಅಂತ ಹೇಳ್ಕೊಟ್ರೆ ಸಾಕಾಗಲ್ಲ. You have to tell whom you have to take orders and whom you have to give orders. ಯಾರಿಂದ ನೀವು ಆರ್ಡರ್ಸ್ ಗಳನ್ನ ಪಡೆದುಕೊಳ್ಳಬಹುದು ಮತ್ತೆ ಯಾರಿಗೆ ನೀವು ಆರ್ಡರ್ಸ್ ಅನ್ನ ಕೊಡಬಹುದು ಅದನ್ನ ಡಿಫೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ಅಂಡ್ ರಿಪೋರ್ಟಿಂಗ್ ರಿಲೇಶನ್ಶಿಪ್. ಎಷ್ಟು ಅಥಾರಿಟಿ ಒಬ್ಬ ಎಂಪ್ಲಾಯಿಗೆ ಇರುತ್ತೆ ಅಂಡ್ ಯಾರಿಗೆ ಅವನು ರಿಪೋರ್ಟ್ ಮಾಡಬೇಕು. ಒಬ್ಬ ಎಂಪ್ಲಾಯಿ he is accountable to whom, that we have to set here. That is the fourth point, establishing authority and reporting relationship. I hope I have made it very clear all the four process of organizing. So once we'll revise all the 4 points, what is the question? Question is, explain the steps in the process of organizing. What is the first step? First process is identification and division of work. Second one is departmentalization. Third one, assignment of duties. And fourth one, establishing authority and reporting relationships. If you're finding the second PC Business Studies Easy Class Series useful, please share it with your friends. Also do comment down below and let me know how are you finding the classes. That was all for today's video. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಈ 4 ಪಾಯಿಂಟ್ಸ್ ಗಳನ್ನ ಚೆನ್ನಾಗಿ ಮೆಮರೈಸ್ ಮಾಡಿ. See you in the next video. Till then, take care. Bye. Namaste.